ಕಾಂಗ್ರೆಸ್ನಲ್ಲಿ 138 ಶಾಸಕರಿದ್ರು ಕೂಡ ಒಂದಷ್ಟು ಜನ ಪಕ್ಷದ ಪರ, ಒಂದಷ್ಟು ಜನ ಡಿ ಕೆ ಶಿವಕುಮಾರ್ ಪರ, ಒಂದಷ್ಟು ಜನ ಸಿದ್ದರಾಮಯ್ಯನವರ ಪರ. ಸೊ ಈಗಿರುವ ಸನ್ನಿವೇಶದಲ್ಲಿ ಕಾಂಗ್ರೆಸ್ಸೇ 3 ಕಡೆ ವಿಭಾಗವಾಗಿ ನಿಂತಿದೆ. ಸಿದ್ದು ಟೀಮ್, ಡಿ ಕೆ ಟೀಮ್, ಪಾರ್ಟಿ ಟೀಮ್ ಅಂತ. ಈ ಟೈಮಲ್ಲಿ ಸಚಿವ ರಾಜಣ್ಣ ಅವರು ಒಂದು ಮಾತು ಹೇಳಿದ್ದಾರೆ, ಇಲ್ಲ JDS BJPಯಿಂದ MLAಗಳು ನಮ್ಮ ಪಾರ್ಟಿಗೆ ಬರ್ತಾರೆ ಅಂತ. ಶಾಸಕರು ತನಗೆ ಲಾಭ ಏನಾಗುತ್ತೆ, ಏನು ದಕ್ಕತ್ತೆ, ಏನು ದಕ್ಕಲ್ಲ ಅಂತ ನೋಡಿ ಆ ಕಡೆ ಈ ಕಡೆ ತಿರುಗೋದು. ಒಂದಷ್ಟು ಕೆಲವರು ಕಮಿಷನ್ ಬಗ್ಗೆ ಮಾತನಾಡಬೇಕಾದ್ರೆ ಚೌಕಾಸಿ ಮಾಡಿ ಬೇಕಾಗಿರೋದನ್ನ ಬಿಡಲ್ಲ. ಈ ಟೈಮಲ್ಲಿ ಕಾಂಗ್ರೆಸ್ ಶಾಸಕರನ್ನೇ 55 ಜನ BJP ಅವ್ರು ಪಟ್ಟಿ ಮಾಡವ್ರೆ ಅಂತ ಕಾಶಪ್ಪನವ್ರು ಹೇಳಿದರು. ಹೀಗಿರುವಾಗ BJP JDS ಅವ್ರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಆದರೆ ರಾಜಣ್ಣ ಹೇಳ್ತಾರೆ, ಇಲ್ಲ ಬಂದೇ ಬರ್ತಾರೆ ಅಂತ. ನಾನು ಈಗ ಆಪರೇಷನ್ ಬಗ್ಗೆ ಮಾತನಾಡೋದಿಲ್ಲ, ಸೂಕ್ತ ಸಮಯದಲ್ಲಿ ವಿವರ ಮಾಹಿತಿಯನ್ನು ನೀಡುತ್ತೇನೆ. ಶಾಸಕರ ದೊಡ್ಡ ಗುಂಪು ಕಾಂಗ್ರೆಸ್ ಸೇರಲು ಮುಂದಾಗಿದೆ. ಇಷ್ಟು ದಿನ ಸೆಪ್ಟೆಂಬರ್ ಕ್ರಾಂತಿ ಎನ್ನುತ್ತಿದ್ದ KN ರಾಜಣ್ಣ ಈಗಲೂ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆಗೋದು ಖಚಿತ. ನನ್ನ ಹೇಳಿಕೆಗೆ ಈಗಲೂ ನಾನು ಬದ್ಧ ಅಂತ ರಾಜಣ್ಣ ಹೇಳ್ತವ್ರೆ. ಒಂಥರ ಆಶ್ಚರ್ಯ ಅನ್ಸುತ್ತೆ. ಯಾರೋ ಮನೆ ಒಂದು ಸ್ವಲ್ಪ ಶೀಟು ತೂತಾಗಿದೆ, ನೀರು ಸೋರ್ತಿದೆ ಅಂತ ತಕ್ಷಣಕ್ಕೆ ಗಾಳಿನಲ್ಲಿ ತೂರಾಡ್ತಿರೋ ಟೆಂಟ್ಗೆ ಹೋಗಿ ನಿಂತ್ಕೊಳ್ಳಲ್ಲ. ಅಂದರೆ ಸದ್ಯದ ಕಾಂಗ್ರೆಸ್ ಸನ್ನಿವೇಶ ಮನೆಯೊಂದು 3 ಬಾಗಿಲು. ಡಿ ಕೆ ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ, ತಟಸ್ಥ ಬಣ. ಹೀಗಿರುವಾಗ JDS ಸಂಘಟನೆಗೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯವ್ಯಾಪಿ ಸಂಚಾರ ಮಾಡಿ ಎಲ್ಲರ ಜೊತೆಗೆ ಹಾಕೊಂಡು ಹೋಗ್ತಾವ್ರೆ. GT ದೇವೇಗೌಡರೊಬ್ಬರು ದಕ್ತಾ ಇಲ್ಲ ಅವ್ರ ಕಡೆಗೆ. ಇನ್ನು BJPಯಲ್ಲಿ ವಿಜೇಂದ್ರದ ಒಂದು ಟೀಮು, ಉಳಿದವ್ರದೆಲ್ಲ ಒಂದು ಟೀಮು. BJPಯಲ್ಲಿ ಯಾರು ವಿರೋಧ ಕಟ್ಕೊಂಡವ್ರಲ್ಲ, ಈಗ ರಮೇಶ್ ಜಾರಕಿಹೊಳಿ ಅವರಾಗಲಿ, ಕುಮಾರ್ ಬಂಗಾರಪ್ಪ ಅವರ ಬ್ರದರ್ ಮಧು ಬಂಗಾರಪ್ಪ ಕಾಂಗ್ರೆಸ್ಸಿಂದ ಮಂತ್ರಿ. ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ಗೆ ಹೋಗ್ತಾರಾ? ಅವ್ರ ಮಾಜಿ ಶಾಸಕರು ಬೇರೆ. ಇನ್ನು ರಮೇಶ್ ಜಾರಕಿಹೊಳಿ, ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರು DCM ಆಗವ್ರೆ. ಇನ್ನು ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಬರ್ತಾರಾ? ಇಂಥ ಸನ್ನಿವೇಶ BJPನಲ್ಲಿ ಅವರವ್ರ ಹಣೆ ಬರ ಬೇರೆ, JDS ಹಣೆ ಬರ ಬೇರೆ. ಕಾಂಗ್ರೆಸ್ಸಲ್ಲೇ 3 ಭಾಗ ಮಾಡ್ಕೊಂಡು ಕೂತವ್ರು ಇವರು. ಈ ಟೈಮಲ್ಲಿ BJP JDS ಅವ್ರು ಬರ್ತಾರೆ ಅಂತ ಹೇಳ್ತಾರೆ. ಅಂದರೆ ಏನೋ ಒಂದು ಮಾತಾಡಬೇಕು, ಕ್ರಾಂತಿ ಆಗುತ್ತೆ ಅಂತ. ಮೊದಲು ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಿತ್ತು. ಈಗೆಲ್ಲ ಗಾಳಿಲಿ ಗುಂಡು ಹೊಡಿತಾರೆ. ಗುಂಡ್ಗೊಂದು ಮರ್ಯಾದೆ ಇತ್ತು, ಗೊಂಡಾರ್ಸೋದು ಎದೆಗೆ ಹೊಡೆದು ತಲೆಗೆ ಹೊಡೆದು ತೀರ್ಸಾರಪ್ಪ. ಈಗೆಲ್ಲ ಸುಮ್ಮನೆ ಗಾಳಿಲಿ ಹೊಡಿತಾ ಇರ್ತಾರೆ. ಗುಂಡಿಗೂ ಮರ್ಯಾದೆ ಇಲ್ಲ, ಗನ್ಗೂ ಮರ್ಯಾದೆ ಇಲ್ಲ. ಅಂದರೆ ಮಾತಿಗೆ ತೂಕ ಇಲ್ಲ ಅಂತ. ನಾನು ಮಾಡೋದನ್ನೇ ಹೇಳ್ತೀನಿ, ಹೇಳೋದನ್ನೇ ಮಾಡ್ತೀನಿ, ನಾನು ಹೇಳ್ದಂಗೆ ಆಗತ್ತೆ ಅನ್ನೋ ಜನ ಅವ್ರಲ್ಲ ಈಗಿಲ್ಲ. ಯಾರು ಹಂಗೆ ಯಾರು ಆ ಥರ ಇಲ್ಲ. ಹಾಗಾಗಿ 55 ಜನ BJP ಅವ್ರು ಪಟ್ಟಿ ಮಾಡೋರ ಅವ್ರದ್ದೇ ಸರಿ. ಹಣೆ ಬರವ ಒಬ್ಬ ರಾಜ್ಯಾಧ್ಯಕ್ಷ ನೇಮಕ ಮಾಡೋಕ್ಕಾಯ್ತಲ್ಲ BJP ಹೈಕಮಾಂಡ್ಗೆ. ಆ BJP ಅವರು 55 ಜನ ಕಾಂಗ್ರೆಸ್ ಮೇಲೆ ಪಟ್ಟಿ ಮಾಡ್ತಾರೆ ಅಂತ ವಿಜಯಾನಂದ ಕಾಶಪ್ಪನವ್ರು ಹೇಳ್ತಾರೆ. ರಾಜಣ್ಣ ಇಲ್ಲ BJP JDS ಅವರೇ ಬರ್ತಾರೆ ನಮ್ಮ ಪಾರ್ಟಿಗೆ ನೋಡಿ ಅಂತಾರೆ. ಹಾಗಾಗಿ ರಾಜಕಾರಣಿಗಳ ಮಾತು ಒಂದು ರೀತಿ ಆಡೋ ಮಕ್ಳು ಆಟ ಆದಂಗೆ ಕೆಟ್ಟೋಗ್ಬಿಟ್ಟೈತೆ. ಆಡ್ತಾನೆ ಇರ್ತವೆ. ಒಲಿಂಪಿಕ್ಕಲ್ಲಿ ಓಡೋರಾದ್ರೆ ಸೀರಿಯಸ್ ಆಗಿರ್ತದೆ ಅಲ್ವಾ? ಕ್ರಿಕೆಟು 2020 ಅಂದರೆ ಸೀರಿಯಸ್ ಆಗಿ ನೋಡ್ತಿರ್ತಾರೆ. ಕೋಟಿಗಟ್ಟಲೆ ನಿಂತಿರ್ತದಲ್ಲ ಇದ್ರ ಮೇಲೆ, ಬೆಟ್ಟಿಂಗು, ಆಟದ ಮೇಲೆ. ಇವ್ರು ಯಾರು ಗುದ್ಮಟ್ಟೆ ಬ್ಯಾಟಲ್ಲಿ ಕ್ರಿಕೆಟ್ ಆಡ್ದಂಗೆ ಆಡ್ತಾವ್ರೆ ಇವರು ಮಾತುಗಳಲ್ಲಿ, ಮಂತ್ರಿಗಳು, ಶಾಸಕರೆಲ್ಲ. ಮಾತಿಗೊಂದು ಗತ್ತು, ಗೈರತ್ತು, ತಾಕತ್ತು, ತೂಕ ಅಂತಿರುತ್ತೆ, ವೇಟೇಜ್. ಆ ರಾಜಕಾರಣಿಗಳ ಮಾತು ಎಲ್ಲ ತೂಕ ಕಳ್ಕೊಬಿಟ್ಟೈತೆ ಇತ್ತೀಚೆಗೆ. ಎಲ್ಲ 100ಕ್ಕೊಬ್ರೇನೋ ಹೇಳ್ದಂಗೆ ಆಗುವಂಗೆ ಹೇಳ್ತಾರೆ, ಹೇಳ್ದಂಗೆ ನಡ್ಕೋತಾರೆ. ಉಳಿದವರೆಲ್ಲ ಸುಮ್ಮನೇನೋ ಗಾಳಿಲಿ ಆರಿಸೋ ಗುಂಡು. ಎಸ್ ವೀಕ್ಷಕರೇ, ಕಾಂಗ್ರೆಸ್ಸಲ್ಲೇ ಈ ರೀತಿಯ 3 ಬಣಗಳಾಗಿರುವ ಸನ್ನಿವೇಶದಲ್ಲಿ BJP JDS ಇಂದ ಕಾಂಗ್ರೆಸ್ ಪಾರ್ಟಿಗೆ ಸೇರುವಂಥ ಶಾಸಕರು ಇನ್ನೂ ಇದ್ದಾರಾ? ಅಂಥ ಮೂರ್ಖರು ಯಾರಿರ್ಬೋದು ಅಂತ. ಮೂರ್ಖರು ಮೀನ್ಸ್ ಇಲ್ಲೇ ಒತ್ಕೊಂಡು ಉರಿತಾ ಇದೆ. ಈ ಟೈಮಲ್ಲೂ JDS BJP ಬಿಟ್ಟು ಮೂರ್ಖತನದ ನಿರ್ಧಾರ ತೆಗೆದುಕೊಳ್ಳುವವರು ಯಾರು JDS BJP ಬಿಡ್ತಾರೆ ಶಾಸಕರು? ಕಾಮೆಂಟ್ ಮಾಡಿ, ಅಥವಾ ರಾಜಣ್ಣ ಹೇಳಿಕೆ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.